ಗೈಸ್, ನೀವು ಏನೇ ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ಸು ವ್ಯೂಸು ಬರ್ತಾ ಇಲ್ಲ ಅಂತಂದರೆ ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ. ಇದನ್ನು ನೀವು ಟ್ರೈ ಮಾಡಲೇಬೇಕು. ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ, ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ. ಹೆಂಗೆ ಏನು ಎಲ್ಲನೂ ಕೂಡ ಹೇಳ್ತೀನಿ. ಅಪ್ಡೇಟ್ ಎಲ್ಲಿ ಬಂದಿದೆ, ಎಲ್ಲಿ ಹೋಗಿ ನೋಡೋದು, ಎಲ್ಲಿ ಆನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಆದಷ್ಟು ಬೇಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಮೊದಲು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಕೂಡ YT ಸ್ಟುಡಿಯೋ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರಾ ಯೂಟ್ಯೂಬರ್ಸ್ಗಳು. ನಾನಿವಾಗ ನನ್ನ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಲೋಡ್ ಆಗಿಬಿಟ್ಟು ನಮಗೆ ಈ ಥರ ಬರುತ್ತೆ. ಇಲ್ಲಿ ನಮಗೆ ಕೆಳಗಡೆ ಡ್ಯಾಶ್ ಬೋರ್ಡು ಕಂಟೆಂಟ್ ಅಂತಿದೆ ನೋಡಿ, ಅದ್ರ ಪಕ್ಕ ಒಂದು ಅನಾಲಿಟಿಕ್ಸ್ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಅನಾಲಿಟಿಕ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮ್ಗೆ ಇಲ್ಲಿ ವ್ಯೂಸ್ ಎಲ್ಲವೂ ಕೂಡ ತೋರಿಸ್ತಾ ಇರುತ್ತೆ. ನಮ್ಗೆ ಇದೇನು ಬೇಕಾಗಿಲ್ಲ. ಮೇಲ್ಗಡೆಯಲ್ಲಿ ಟ್ರೆಂಡ್ಸು, ಓವರ್ ವ್ಯೂ, ಕಂಟೆಂಟು, ಆಡಿಯನ್ಸ್ ಅಂತಿದೆ ನೋಡಿ, ಇಲ್ಲಿ ನೀವು ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಮಂತ್ಲಿ ಆಡಿಯನ್ಸ್ ಅಂತ ಅಂದ್ಬಿಟ್ಟು ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಹೊಸ ಒಂದು ಫೀಚರ್ ಬಂದಿದೆ, ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ ಅಂದ್ಬಿಟ್ಟು. ಈ ಒಂದು ಫೀಚರ್ ಬರುತ್ತೆ ಅಂತಂದ್ಬಿಟ್ಟು ನಾನು ಯೂಟ್ಯೂಬ್ ಅಪ್ಡೇಟ್ ಬರಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ. ನಮ್ಮ ಚಾನಲ್ ಪ್ರತಿದಿನ ನೋಡೋರು ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ರೀಸೆಂಟಾಗಿ ಇದೇನು ಇನ್ನೇನು ಬರುತ್ತೆ ಅಂತ ಹೇಳಿದ್ವಿ. ಸೊ ಫೈನಲ್ ಇವಾಗ ಇದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಫೀಚರಿಂದ ನಾವು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು, ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದು ಹೇಗೆ ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟು ಇದೇನು ಅಂತ ಓದ್ಬಿಡ್ತೀನಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಮಂತ್ಲಿ ಆಡಿಯನ್ಸ್ ಜುಲೈ 26, 2025. ಕೆಳಗಡೆ ನ್ಯೂ ವ್ಯೂವರ್ಸ್ ಅಂತಿದೆ, ಇದು 51% ತೋರಿಸ್ತಾ ಇದೆ. ಕ್ಯಾಶುವಲ್ ವ್ಯೂವರ್ಸ್ ಅಂತಿದೆ, ಇದು 42% ತೋರಿಸ್ತಾ ಇದೆ. ರೆಗ್ಯುಲರ್ ವ್ಯೂವರ್ಸ್ ಅಂತಿದೆ, ಇದು 6.3% ತೋರಿಸ್ತಾ ಇದೆ. ನಾನಿವಾಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೀವು ಕೂಡ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಈ ಥರ ಹೋಗಿ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಮೇಲ್ಗಡೆ ನಮಗೆ 7D 28D ಅಂತಿದೆ ನೋಡಿ, ಇದು ದಿನ. ಡಿ ಅಂತಂದರೆ ಡೇ, ಆಯಿತಾ. ಸೊ 7 ಡೇಸ್ದು ನೀವು ಡೇಟಾ ನೋಡಬೇಕು ಅಂತಂದರೆ 7D ಅಂತ ಸೆಲೆಕ್ಟ್ ಮಾಡ್ತೀರಾ. 28 ಡೇಸ್ದು ಡೇಟಾ ನೋಡಬೇಕು ಅಂತಂದರೆ 28 ಡೇಸ್ ಸೆಲೆಕ್ಟ್ ಮಾಡ್ತೀರಾ. ಅಷ್ಟೇ, ತುಂಬ ಸಿಂಪಲ್. ಮೇಲ್ಗಡೆ ನಿಮಗಿದೆ ಆಪ್ಷನ್ನು, ನಿಮ್ಗೆ ಯಾವ ಮಂತದ್ದು ಬೇಕು, ಯಾವ ದಿನದ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನನಗೆ ತೋರಿಸ್ತಾ ಇರೋದು ಲಾಸ್ಟ್ 28 ಡೇಸಲ್ಲಿ. ಸೊ ಮಂತ್ಲಿ ಆಡಿಯನ್ಸ್ ಎಷ್ಟು ಇದೆ, 3,83,000 ಸಮಥಿಂಗ್ ಇದೆ, ಆಯಿತಾ. 3,83,700 ಜನ ಮಂತ್ಲಿ ಆಡಿಯನ್ಸು ನಮಗೆ ಲಾಸ್ಟ್ 28 ಡೇಸಲ್ಲಿ ಸಿಕ್ಕಿದ್ದಾರೆ. ಇದರಲ್ಲಿ ನಮಗೆ ಫಸ್ಟ್ ಆಪ್ಷನ್ ತೋರಿಸ್ತಾ ಇದೆ ನ್ಯೂ ವ್ಯೂವರ್ಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೆಟರ್ ನಾನು ನಿಮಗೆ ಬರದೇ ತೋರಿಸ್ತೀನಿ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ನಾನು ನಿಮಗೆ ಬರೆದು ಕೂಡ ಹಂಗೆ ತೋರಿಸ್ತೀನಿ. ಇದು ನಮಗಿಲ್ಲಿ ಒಂದು ನ್ಯೂ ವ್ಯೂವರ್ಸ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ. ಈ ಒಂದು ನ್ಯೂ ವ್ಯೂವರ್ಸಲ್ಲಿ ಏನು ಅಂತಂದರೆ, ಸೊ ಇದರ ಒಳಗಡೆ ನಮಗೆ ಆ್ಯಕ್ಚುಲಿ ಏನು ಡೇಟಾ ಸಿಗುತ್ತೆ ಅಂತಂದರೆ ನಮ್ಮ ಒಂದು ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ಯಾರು ಅನ್ನೋದು ಡೇಟಾ ಸಿಗುತ್ತೆ. ಮೊದಲು ಇದೆಲ್ಲ ನೋಡೋಕ್ಕಾಗ್ತಿರಲಿಲ್ಲ, ಬಟ್ ಇವಾಗ ಇದನ್ನು ನಾವು ನೋಡ್ಬೋದು. ಇದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೋಬೋದು. ಅದನ್ನು ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ನ್ಯೂ ವ್ಯೂವರ್ಸು 51.1% ಅಂತ ತೋರಿಸ್ತಾ ಇದೆ, 51.1%. ಆ್ಯಂಡ್ ವ್ಯೂಸು ಕೂಡ ತೋರಿಸ್ತಾ ಇದೆ, ಎಷ್ಟು ಜನ ಅಂತಲೂ ಕೂಡ ತೋರಿಸ್ತಾ ಇದೆ. 1,96,000 ಸಮಥಿಂಗು, ಆಯಿತಾ. ಸೊ 1,96,000 ಸಮಥಿಂಗ್ ನ್ಯೂ ವ್ಯೂವರ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ವಾಚ್ಡ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಸೊ ಅಂತಂದರೆ ಇವರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿರೋದು. ಇದುವರೆಗೂ ಯಾವತ್ತೂ ನನ್ನ ಚಾನಲ್ ನೋಡೇ ಇಲ್ಲ. ಫಸ್ಟ್ ಟೈಮ್ ನೋಡಿರೋರ ಸಂಖ್ಯೆ ಎಷ್ಟಿದೆ, 1,96,000 ಜನ ಇದೆ. ಅಂದರೆ ಲಾಸ್ಟ್ 28 ಡೇಸಲ್ಲಿ ನನ್ನ ಚಾನಲ್ ಡೇಟಾ ಇದು. ಅಂದರೆ ಇವಾಗ ನಾನು ಇದನ್ನು ಯೂಸ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಬೋದು. ಅದು ಲಾಸ್ಟಲ್ಲಿ ಹೇಳುವ, ಈಗ ಮಧ್ಯದಲ್ಲಿ ಅದು ಹೇಳೋದು ಬೇಡ, ಆಯಿತಾ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. 1,96,000 ಜನ ಹೊಸ್ದಾಗಿ ನೋಡಿರೋರು, ಫಸ್ಟ್ ಟೈಮ್ ನನ್ನ ಮಕ ನೋಡಿರೋದು ಫಸ್ಟ್ ಟೈಮ್ ಅವರು, ಹಂಗೆ ಅರ್ಥ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಸೆಕೆಂಡ್ ನೋಡಿ, ಕ್ಯಾಶುವಲ್ ವ್ಯೂವರ್ಸ್ ಅಂತಿದೆ. ಕ್ಯಾಶುವಲ್ ವ್ಯೂವರ್ಸ್ ಅಂತಂದರೆ ಅಲ್ಲೇ ಕೊಟ್ಬಿಟ್ಟಾರೆ, ವಾಚ್ಡ್ ಇನ್ ಅಪ್ ಟು 5 ಮಂತ್ಸ್ ಓವರ್ ದ ಪಾಸ್ಟ್ ಇಯರ್. ಲಾಸ್ಟ್ 5 ಮಂತ್ಸಲ್ಲಿ ಇವರು ನೋಡಿರುವಂಥವ್ರು ಎಷ್ಟಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ, 1,63,000 ಜನ ಇದ್ದಾರೆ. 1,63,000, ಇದು 1,96,000, ಆಯಿತಾ. ಆಮೇಲೆ ಮೂರನೇದು ನೋಡಿ, ರೆಗ್ಯುಲರ್ ವ್ಯೂವರ್ಸ್ ಎಷ್ಟಿದ್ದಾರೆ, ಇದು ಓದ್ಬಿಡ್ತೀನಿ. ವಾಚ್ಡ್ ಇನ್ 6 or more months ಓವರ್ ದ ಪಾಸ್ಟ್ ಇಯರ್, 6 ತಿಂಗಳಿಂದೆ ಅಥವಾ ಅದ್ರ ಮೇಲ್ಗಡೆ, ಆಯಿತಾ. ನೋಡಿದವ್ರು ಎಷ್ಟು ಸಂಖ್ಯೆ ಇದೆ, 24,000. ಈ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ ನೋಡಿ, ಇವರು ನನ್ನ ಚಾನಲ್ನ ಆವಾಗಲೂ ನೋಡಿರ್ತಾರೆ, 5-6 ತಿಂಗಳಿಂದ ಇವಾಗಲೂ ನೋಡಿರ್ತಾರೆ. ಇಂಥವ್ರನ್ನ ರೆಗ್ಯುಲರ್ ವ್ಯೂವರ್ಸಲ್ಲಿ ಹಾಕಿರ್ತಾರೆ ಯೂಟ್ಯೂಬ್ ಅವರು, ಆಯಿತಾ. ಕ್ಯಾಶುವಲ್ ವ್ಯೂವರ್ಸ್ ಅಂತಂದರೆ ಲಾಸ್ಟ್ 5 ಮಂತ್ಸ್ ಬ್ಯಾಕು ನೋಡಿರುವಂಥವ್ರು ಕ್ಯಾಶುವಲ್ ವ್ಯೂವರ್ಸು. ಹೊಸ ವ್ಯೂವರ್ಸು, ನ್ಯೂ ವ್ಯೂವರ್ಸ್ ಅಂತಂದರೆ ಈಗ ಹೊಸ್ದಾಗಿ ನೋಡಿರೋರು. ನೋಡಿ, ಈಗ ನಮಗಿದು ಒಂದು ಡೇಟಾ ಸಿಕ್ತು.
ಆಯಿತಾ. ಇದನ್ನು ಇಟ್ಕೊಂಡು ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ಹೊಸ ವ್ಯೂವರ್ಸ್ ಬರ್ತಾಯಿದ್ದಾರೆ ಅಂತಂದರೆ ಅದು ನಿಮ್ಮ ಅದೃಷ್ಟ. ಈಗ ನಿಮ್ಮ ಸಬ್ಸ್ಕ್ರೈಬರ್ಸು ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದು ನಿಮ್ಗೆ ಅದೃಷ್ಟ, ನಿಮ್ಮ ಲಕ್ ಅದು, ಆಯಿತಾ. ಯಾಕೆ ಅಂತಂದರೆ ನೋಡಿ, ಇವಾಗ ನಂದು ನೀವು ನೋಡ್ತು ಅಂತಂದರೆ ಈಗ ನನಗೆ ಎಷ್ಟು 4 ಲ್ಯಾಕ್ ಸಮಥಿಂಗ್ ಇದ್ದಾರೆ, ಆಯಿತಾ. ನಿಯರ್ 5 ಲ್ಯಾಕ್ ಹೋಗ್ತಾ ಇದ್ದೀವಿ, 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 4 ಲ್ಯಾಕ್ ನನ್ನ ಚಾನಲ್ ನೋಡಿಬಿಟ್ಟಿದ್ದಾರೆ. ಈ 4 ಲ್ಯಾಕಿಂದ ಮುಂದಕ್ಕೆ ಹೋಗಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಆಲ್ರೆಡಿ 4 ಲ್ಯಾಕ್ ಕವರ್ ಮಾಡಿಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ಬಟ್ ಇಲ್ಲಿ ನನಗೆ ಎಷ್ಟು ಸಿಕ್ಕಿದ್ದಾರೆ, 1,96,000 ಸಿಕ್ಕಿದ್ದಾರೆ. ಅಂದರೆ 1,96,000 ಜನ ಇನ್ನೂ ನನ್ನ ವೀಡಿಯೋ ನೋಡದೇ ಇದ್ದವರು ಹೊಸ್ದಾಗಿ ನೋಡಿದ್ದಾರೆ. ಈಗ ನಾನು ಮಾಡ್ತಾ ಇರುವಂಥ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಅವ್ರಿಗೆ, ಸೊ ನನ್ನ ಒಂದು ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನನಗೇನಾಗುತ್ತೆ, 5 ಲ್ಯಾಕು ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ, ಆಯಿತಾ. ಸೊ ಆದಷ್ಟು ನೀವು ಹೊಸ ವ್ಯೂವರ್ಸ್ನ ಟಾರ್ಗೆಟ್ ಮಾಡಬೇಕು, ಆಯಿತಾ. ಈಗ ಹಳೆ ವ್ಯೂವರ್ಸು ಆಲ್ರೆಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಾರೆ. ಈಗ ರೆಗ್ಯುಲರ್ ವ್ಯೂವರ್ಸು ಇವರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಲ್ವಾ. ಸೊ ಹೊಸ ವ್ಯೂವರ್ಸು 1,96,000 ಬಂದಿದೆ ಅಂತಂದರೆ, ಸೊ ಈಗ ನೀವು ಹೊಸದಾಗಿ ನೀವು ಮಾಡ್ತಾ ಇರುವಂಥ ವೀಡಿಯೋಸ್ಗಳಿಗೆ ಅಷ್ಟು ವ್ಯೂಸು ಹೊಸಬರಿಂದ ನೋಡ್ತಾವ್ರೆ, ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರೆ. ಹಾಗಾಗಿ ನೀವು ವೀಡಿಯೋಗಳಲ್ಲಿ ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ, ಆಯಿತಾ. ಇದರಿಂದ ಏನಾಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಆಮೇಲೆ ಆಟೋಮೆಟಿಕಲಿ ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕೆಂತಂದರೆ ಹೊಸ್ದಾಗಿ ನೋಡ್ತಾ ಇರೋರು, ಸೊ ನಿಮ್ಮ ಚಾನಲ್ ಇಷ್ಟ ಆಯಿತು ಅಂತಂದರೆ ಅವರು ಪ್ರತಿ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಈಗ 1,96,000 ಈಗ ನಾನು ಲಾಸ್ಟ್ 28 ಡೇಸಲ್ಲಿ ನೋಡಿರೋರು. ಸೊ ಈಗ ನನ್ನ ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ತಾಯಿತ್ತು ಅಂತಂದರೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾರೆ ಅಲ್ವಾ. ಸೊ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡಲ್ಲ. ಇದು ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ, ಆಯಿತಾ. ಸೊ ಈ ಥರ ಈ ಒಂದು ಫೀಚರ್ನ ಉಪಯೋಗಿಸ್ಕೊಂಡು ಇವಾಗ ನಿಮ್ಮ ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು. ಈಗ ನೀವೇನು ಮಾಡಿ ಅಂತಂದರೆ ಡೈರೆಕ್ಟ್ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಎಲ್ರಿಗೂ ಬಂದಿಲ್ಲ ಅಂತಂದರೆ YT ಸ್ಟುಡಿಯೋ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಂಡ್ರೆ ಇದು ಬರುತ್ತೆ. ಬಂದ ಮೇಲೆ ಹೋಗ್ಬಿಟ್ಟು ತೆಗೆದು ನೋಡಿ, ಆಯಿತಾ. ಎಷ್ಟು ಜನ ನೋಡ್ತಾವ್ರೆ, ಎಷ್ಟು ಜನ ಇದು ಮಾಡಿಲ್ಲ ಅಂತಂದ್ಬಿಟ್ಟು. ಸೊ ಈ ಒಂದು ಡೇಟಾನ ತಗೊಂಡು ಹೊಸ ವ್ಯೂವರ್ಸು ಜಾಸ್ತಿ ಬಂದಿದ್ದಾರೆ ಅಂತಂದರೆ ಆದಷ್ಟು ನಿಮ್ಮ ವೀಡಿಯೋಗಳಲ್ಲಿ ಇನ್ನು ಮುಂದೆ ನೀವು ರಿಕ್ವೆಸ್ಟ್ ಮಾಡಿ. ಈಗ ನಾನು ಬ್ಯಾಕಪ್ ಬರ್ತೀನಿ. ಬ್ಯಾಕಲ್ಲಿ ಒಂದಷ್ಟು ನಮಗೆ ಡೇಟಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸು. ಹೊಸ ವೀಡಿಯೋಸ್ಗಳನ್ನ ಹೊಸ ವ್ಯೂವರ್ಸ್ಗಳು ಯಾವ್ಯಾವ ವೀಡಿಯೋಗಳನ್ನ ನೋಡೋರೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಯೂಟ್ಯೂಬ್ನಲ್ಲಿ ಇದು ದುಡ್ಡು ಮಾಡೋದು ಹೇಗೆ, ವಾಟ್ಸಪ್ ಹ್ಯಾಕ್ ಆಗಿದೆ ಚೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟೆಲ್ಲ ವೀಡಿಯೋ ಮಾಡಿದ್ದೀನಿ. ಇದೆಲ್ಲ ಹೊಸಬ್ರು ನೋಡಿರುವಂಥದ್ದು. ಅಂದರೆ ಈಗ ಹೊಸ್ದಾಗಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿರುವಂಥವ್ರ ಸಂಖ್ಯೆ ಈ ಒಂದು ವೀಡಿಯೋಸ್ಗಳನ್ನ ನೋಡಿದ್ದಾರೆ. ನೀವು ಇದರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿದ್ರೆ ಅವ್ರಿಗೆ ಇನ್ನೂ ನೀವು ರೀಚ್ ಆಗ್ಬೋದು, ಆಯಿತಾ. ಅಂದರೆ ಈ ಥರದ್ದು ನೋಡೋದಕ್ಕೆ ಅವ್ರಿಗೆ ಇಷ್ಟ ಇದೆ ಅಂತ. ಆಮೇಲೆ ಪಾಪ್ಯುಲರ್ ವಿತ್ ಕ್ಯಾಶುವಲ್ ವ್ಯೂವರ್ಸು 5 ಮಂತ್ಸ್ ಬ್ಯಾಕು ನಮ್ಮ ಚಾನಲ್ ನೋಡೋರು ಯಾವ್ಯಾವ ವೀಡಿಯೋ ನೋಡಿದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಅದೇ ಥರ ಪಾಪ್ಯುಲರ್ ವಿತ್ ರೆಗ್ಯುಲರ್ ವ್ಯೂವರ್ಸ್ ಅಬೌವ್ 6 ಮಂತ್ಸ್ ಆಗಿರೋರು ಬಿಫೋರ್, ಆಯಿತಾ. ಸೊ ಅವರು ಎಷ್ಟು ನೋಡಿದ್ದಾರೆ, ಯಾವ್ಯಾವ ವೀಡಿಯೋ ನೋಡಿದ್ದಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಒಟ್ಟಾರೆ ಇವಾಗ ನಿಮಗೆ ಯಾವುದೂ ಕೂಡ ಸೀಕ್ರೆಟ್ ಇಲ್ಲ. ಯೂಟ್ಯೂಬ್ ಇವಾಗ ನಿಮಗೆ ಎಲ್ಲವೂ ಕೂಡ ತೋರಿಸ್ತಾ ಇದೆ, ವ್ಯೂವರ್ಸ್ಗಳು ಯಾರ್ಯಾರು ನಿಮ್ದು ಯಾವ್ಯಾವ ವೀಡಿಯೋ ನೋಡ್ತಾ ಇದ್ದಾರೆ ಅಂತ. ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಇವಾಗಲೇ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಹೊಸ್ದಾಗಿ ಬಂದಿರೋ ಫೀಚರ್ ಉಪಯೋಗಿಸ್ಕೊಳ್ಳಿ, ಎಂಜಾಯ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.